ಇಲ್ಲೊಬ್ಬ ಗಂಡ ಹೆಂಡತಿ ಜೊತೆಗೆ ಜಗಳ ಮಾಡಿಕೊಂಡು ಹೆಂಡತಿಯ ಅರ್ಧ ತಲೆಯನ್ನೇ ಬೋಳಿಸ್ಬಿಟ್ಟಿದ್ದಾನೆ. ನಿಜಕ್ಕೂ ಇದು ಕ್ರೂರತನ. ಈ ಪ್ರಕರಣ ನಡೆದಿದ್ದು ಬಾಗಲಕೋಟೆಯಲ್ಲಿ. ಅಸಲಿಗೆ ಆಗಿದ್ದೇನು ಅಂತ ಹೇಳ್ತೀನಿ ನೋಡಿ. ಶ್ರೀದೇವಿ ಮತ್ತು ಬಸವರಾಜ್ 5 ವರ್ಷಗಳ ಹಿಂದೆಯೇ ಮದುವೆ ಆಗಿರ್ತಾರೆ. ಆದರೆ ಈ ಬಸವರಾಜ್ ತನಗೆ ಸರ್ಕಾರಿ ನೌಕರಿ ಇದೆ ಅಂತ ಹೇಳಿಬಿಟ್ಟು ಸುಳ್ಳು ಹೇಳಿರ್ತಾನೆ. ಅದಕ್ಕೆ ಆ ಸಮಯದಲ್ಲಿ ಸುಳ್ಳು ಹೇಳಿದ್ದ ಅನ್ನೋ ಕಾರಣಕ್ಕೆ ಅಳಿಯನಿಗೆ ತಲೆ ಬೋಳಿಸ್ತೀನಿ ಅಂತ ಅತ್ತೆ ಹೇಳಿದ್ರಂತೆ. ಇದರ ನಡುವೆ ಮಹಿಳೆಗೆ ಯಾರಾದರೂ ತವರು ಮನೆಯಿಂದ ಸೇರಿದಂತೆ ಯಾರೇ ಕರೆ ಮಾಡಿದ್ರೂ ಕೂಡ ಡೌಟ್ ಪಡ್ತಾ ಇದ್ದಂತೆ. ಇದರಿಂದ ಆಗಾಗ ಜಗಳ ಕೂಡ ಆಗ್ತಾ ಇತ್ತು. ಇವುಗಳ ಮಧ್ಯೆ ಜಗಳ ತಾರಕಕ್ಕೇರಿ ಮಹಿಳೆ ಮೇಲೆ ಹಲ್ಲೆ ಆಗಿದ್ರಿಂದ ಮಾತುಕತೆ ನಡೆಸಿ ಕಳಿಸಿಕೊಡಲಾಗಿತ್ತು. ಎಲ್ಲವೂ ಸರಿ ಹೋಯ್ತು ಅಂದ್ಕೊಳ್ಳೋಷ್ಟರಲ್ಲಿ ನೆನೆ ಮತ್ತೆ ಜಗಳವಾದಾಗ ರಾತ್ರಿ ಗಂಡ ಬಸವರಾಜ್ ಸೇರಿದಂತೆ ಕೆಲವರು ತನ್ನನ್ನು ಕಟ್ಟಾಕಿ ಹಲ್ಲೆ ಮಾಡಿದ್ದು ಅಲ್ಲದೆ ಅರ್ಧ ತಲೆಯನ್ನು ಬೋಳಿಸ್ಬಿಟ್ಟಿದ್ದಾರಂತೆ. ತನಗೆ ನ್ಯಾಯ ಕೊಡಿಸಿ ಅಂತ ಈಗ ಆ ನೊಂದ ಮಹಿಳೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾಳೆ. ಸದ್ಯ ಅಕ್ಕಪಕ್ಕದ ಮನೆಯವರ ಸಹಾಯದಿಂದ ಬಾಗಲಕೋಟೆ ಜಿಲ್ಲಾಸ್ಪತ್ರೆಗೆ ಮಹಿಳೆಯನ್ನು ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ. ಇನ್ನು ಈ ಸಂಬಂಧ ಕೇಸ್ ಕೂಡ ದಾಖಲಿಸಿಕೊಂಡ ಪೊಲೀಸರು ಆರೋಪಿ ಪತಿ ಬಸವರಾಜನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ದಾರೆ.